ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು KPSC ಅವರು ಜೂನಿಯರ್ ಇಂಜಿನಿಯರ್ ಹಾಗೆ ಲೈಬ್ರೇರಿಯನ್ ಈ ಪೋಸ್ಟಿಗೆ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಈ ಎರಡು ಪೋಸ್ಟ್ಗಳದ್ದು ಜೂನಿಯರ್ ಇಂಜಿನಿಯರ್ ಹಾಗೆಯೇ ಲೈಬ್ರೇರಿಯನ್ ಪೋಸ್ಟ್ನ 1:3 ಬಿಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿ ಇನ್ನೊಂದು ವಾರದಲ್ಲಿ ಅಂತ ಹೇಳಿದ್ದೆ. ಅಂತೂ ಫೈನಲಿ ಹೇಳಿದಾಗೆ ಬಿಟ್ಟಿದ್ದಾರೆ. ಸೊ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್, ಹಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮುಂದಿನ ಒಂದು ವಾರದ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲನ್ನು ಬಿಡ್ಬೋದು. ಆವಾಗ ನೀವು KPSC ಮೇನ್ ಆಫೀಸ್ ಬೆಂಗಳೂರಲ್ಲಿದೆಯಲ್ವಾ, ಉದ್ಯೋಗ ಸೌಧ, ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಗಳು ಅದರ 2 ಕಾಪಿ ಜೆರಾಕ್ಸ್ ಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಮಾಡಿರಬೇಕು ನೀವೇನೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಆ ವಿಡಿಯೋವನ್ನು ನೋಡಿ ನಿಮಗೆ ಫುಲ್ ಐಡಿಯಾ ಬರುತ್ತೆ DV ಯಾವ ರೀತಿ ಇರುತ್ತೆ ಅಂತ. ಮತ್ತು ಪ್ರತಿಯೊಂದು 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಾಗ ತುಂಬ ಜನರು ಕಾಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 10 ಪೋಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ 1 ಪೋಸ್ಟಿಗೆ 3 ಜನ ಅಂದರೆ 10 ಪೋಸ್ಟಿಗೆ 30 ಜನ. ಸೊ 30 ಜನ ಹೆಸರನ್ನು ಬಿಟ್ಟಿರಲ್ಲ 1:3ಯಲ್ಲಿ, 25, 24 ಈ ರೀತಿ ಬಿಟ್ಟಿರ್ತಾರೆ. ಇದು ಯಾಕೆ ಅಂತ ಕಮೆಂಟಲ್ಲಿ ತುಂಬ ಕೇಳ್ತೀರಾ. ಏನಕ್ಕಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದಾದ್ರೂ PH ಕೋಟಾನ ತಗೊಳ್ಳಿ. PHಲ್ಲಿ 1 ಪೋಸ್ಟ್ ಇರುತ್ತಲ್ವ. ಸೊ ಅದರಲ್ಲಿ ಎಕ್ಸಾಮನ್ನು ಕ್ವಾಲಿಫೈ ಎಲ್ಲ ಮಾಡಿರಬೇಕಲ್ವ, ಮಿನಿಮಮ್ ಮಾರ್ಕ್ಸ್ ಕ್ರೈಟೀರಿಯಾ ಎಲ್ಲ ಇರುತ್ತಲ್ವ. ಸೊ ಅದು ಕ್ವಾಲಿಫೈ ಮಾಡಬೇಕು. ಕೆಲವೊಂದು ಸಲ ಅದು ಮಾಡಿರಲ್ಲ. ಸೊ ಅವರಿಗೆ 3 ಜನದ ಬದಲು ಒಬ್ಬರು ಅಥವಾ ಇಬ್ಬರು ಸಿಗ್ತಾರೆ. ಸೊ ಆ ಕಾರಣ ಅಲ್ಲಿ ಒಬ್ಬರು ಕಡಿಮೆ ಆಗುತ್ತೆ. ಇದೇ ರೀತಿ ರೋಸ್ಟರ್ ವೈಸ್ ಸಪ್ರೇಟ್ ಮಾಡ್ತಾ ಹೋದಾಗ ಪೋಸ್ಟ್ ಇರುತ್ತಲ್ವ, ಸೊ ಅಲ್ಲಿ ಜನರು ಕಮ್ಮಿ ಆಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಟೋಟಲ್ ಪೋಸ್ಟಲ್ಲಿ ಎಷ್ಟು 1:3ಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಕ್ಯಾಂಡಿಡೇಟ್ಗಳು ಸಿಕ್ಕಿರಲ್ಲ. ಸೊ ನಾನು ಈ ರೀತಿ ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ 1:3 ಲಿಸ್ಟಲ್ಲಿ ಯಾಕೆ ಕಮ್ಮಿ ಜನ ಇರ್ತಾರೆ ಅಂತ ಹೇಳಿದ್ದು. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ಹಾಗೆ ನಿಮಗೆ ಇನ್ನೂ ಕೆಲವು ದಿನಗಳಲ್ಲಿ ನಿಮಗೆ ಶೆಡ್ಯೂಲನ್ನು ಬಿಡ್ತಾರೆ. ಸೊ ನೀವು KPSC ಅವರ ವೆಬ್ಸೈಟನ್ನು ನೋಡ್ತಾ ಇರಿ. ಸೊ ಈ ಚಾನಲಲ್ಲಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ KPSCಯ 1:3 ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಬೇಗನೆ ಅಪ್ಡೇಟ್ ಸಿಗುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು KPSCಯ ಸೀರಿಯಸ್ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ದಯವಿಟ್ಟು ಅವರೆಲ್ಲರಿಗೂ ಶೇರ್ ಮಾಡಿ. ನಾನು ಸ್ಟಡಿ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಗಣರಾಜ್ಯೋತ್ಸವದ ರಿಪಬ್ಲಿಕ್ ಡೇ ಅದ್ರ ಬಗ್ಗೆ, ಲೈಕ್ ರಿಪಬ್ಲಿಕ್ ಡೇ ಪೆರೇಡ್ ಯಾವ ರೀತಿ ಇತ್ತು, ಏನೇನು ಥೀಮ್ಸ್ ಇತ್ತು, ಅದ್ರ ಬೇಸಿಸ್ ಮೇಲೆ ಏನೇನು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಹಾಗೆಯೇ ಪದ್ಮ ಅವಾರ್ಡ್ ಬಗ್ಗೆ ಇವೆಲ್ಲನೂ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಆ ವಿಡಿಯೋನ ಲಿಂಕನ್ನು ಕೂಡ ಕೆಳಗೆ ಕೊಟ್ಟಿದ್ದೀನಿ. ಪ್ಲೀಸ್ ಒಮ್ಮೆ ಆ ವಿಡಿಯೋನ ನೋಡಿ. ನಿಮಗೆ ಖಂಡಿತವಾಗಿಯೂ ಮುಂದಿನ 1 ವರ್ಷಗಳ ಕಾಲ ಯಾವುದೇ ಒಂದು ಎಕ್ಸಾಮ್ ಬರೆದ್ರೂ ಕರೆಂಟ್ ಅಫೇರ್ಸ್ ರಿಲೇಟೆಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೀವು ಆ ವಿಡಿಯೋನ ಒಮ್ಮೆ ನೋಡಿ. ನಾನು ಹೇಳ್ತಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.